ನನ್ನ ಸಂಜುಗೆ ಸ್ನಾನ ಮಾಡಿಸ್ತೀಯಾ? ಊಟ ಬೇರೆ ತಿನ್ನಿಸ್ತೀಯಾ? ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಯಾರು? ಯಾರದು? ಆದಿತ್ಯ, ಭಯ ಆಗ್ತದೆ. ಹೇ, ಏನ್ ಮಾಡ್ತಾ ಇದೆಯಾ ಅನ್ನೋದು ನಿನ್ಗೆ ಗೊತ್ತಿದ್ಯಾ? ಎಷ್ಟೇ ಧೈರ್ಯ ನಿನ್ಗೆ? ಹೌದು, ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ನಿನಗೆ ಹೇಳಿ ಮಾಡ್ಬೇಕನ್ನೋದೇನೂ ಇಲ್ಲ. ನಿನಗೆ ಎಷ್ಟೋ ಧೈರ್ಯ ಇದ್ರೆ ನಾನು ವಸುಂಧರೆಗೆ ಶೂಟ್ ಮಾಡ್ತೀಯಾ? ಹಾ, ಏನಂದ್ಕೊಂಡಿದ್ಯಾ ನೀನು? ಲುಕ್, ನನ್ನ ಆದಿತ್ಯ ಮಾವನ್ ತಂಟೆಗೆ ಅವಳಲ್ಲ, ದೇವ್ರೆ ಬಂದ್ರು ನಾನ್ ಬಿಡಲ್ಲ. ನೀನ್ ಅಡ್ಡ ಬಂದ್ರೆ ನಿನ್ನೂ ಕೊಂದಾಕ್ತೀನಿ. ನನ್ನ ಆದಿತ್ಯ ಮಾವನ್ ತಂಟೆಗೆ ಯಾರೇ ಬಂದ್ರು, ಎಷ್ಟೇ ಜನ ಬಂದ್ರು ಸುಟ್ಟಾಕ್ಬಿಡ್ತೀನಿ. ಬಿಡಲ್ಲ. ವಸುಂಧರನ ಸುಮ್ಮನೆ ಬಿಡಲ್ಲ. ನನ್ನ ಆದಿತ್ಯ ಮಾವನ ನನ್ನಿಂದಲೇ ಕಿತ್ಕೊಳ್ತಾಳೆ. ಹೌದಾ? ನನ್ನ ವಸುಂಧರನ ನೀನ್ ಕೊಂದ್ರೆ ನಿನ್ನ ಆದಿತ್ಯನ ನಾನ್ ಕೊಲ್ತೇನೆ. ಆಗಿದಾಗ್ಲಿ. ಏನಂದೆ? ನೀನು ನನ್ನ ಆದಿತ್ಯ ಮಾವನೇ ಕೊಲ್ತೀಯಾ? ನಿಮ್ಮಪ್ಪ ನಿನ್ನನ್ ಕೊಂದಾಕ್ತಾರೆ ಅಷ್ಟೇ. ಇಲ್ಲಿ ಈ ಮನೆಯಲ್ಲಿ ನನ್ನ ಆದಿತ್ಯ ಮಾವಂಗಿರುವಷ್ಟು ಸೇಫ್ಟಿ ನಿನಗೂ ಇಲ್ಲ, ತಿಳ್ಕೊ. ಬೇಡ ಅಂದ್ರು ನನ್ನ ಮಾವನ್ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದಾಳೆ ನಿನ್ ವಸು. ಅವಳು ಸಾಯಕ್ ರೆಡಿ ಆಗ್ತಾ ಇದ್ದಾಳೆ ಅಂತ ಹೇಳು ಅವಳಿಗೆ. ಏನೇ ಸರ್ಕಸ್ ಮಾಡಿದ್ರು ನಾನು ಅವಳ ಕೊಂದೇ ಕೊಲ್ತೀನಿ. ಬಿಡಲ್ಲ, ಕೊಂದೇ ಕೊಲ್ತೀನಿ. ಅಂಜು, ಅಂಜು ಮಾತು ಕೇಳು. ಅಂಜು, ಅಂಜು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್